ಹಲೋ, ಗುಡ್ ಮಾರ್ನಿಂಗ್. ನಮ್ಮ ಮನೆಯವರು ಇವತ್ತು ಜಸ್ಟ್ ಹೋದರೆ ಇವತ್ತು ಲೇಟ್ ಆಯಿತು ಅವರು ಹೋಗೋದು. ಸಾರಿ, 6:45 ಆಗೋಯ್ತು ಊರಿಗೆ ಹೋಗೋದು. ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ರಾತ್ರಿಯಿಂದ ಒಂದೇ ಥರ ಮಳೆ ಹೋಯ್ತಾನೇ ಇದೆ. ಮಳೆ ಅಂದರೆ ಮಳೆ ಎಚ್ಚರನೂ ಆಗಿಲ್ಲ ಇವತ್ತು ನಮಗೂ. 5:30ಗೇನೋ ಎದ್ವಿ, ಆಮೇಲೆ ಮತ್ತೆ ಟೈಮ್ ಆಗಿಲ್ಲ ಅಂತ ಮಲಗಿದ್ವಿ. ಹಾಗಾಗಿ ಆಮೇಲೆ ನನಗೆ 6:15ಗೇನೋ ಹೆಚ್ಚಾಯಿತು. ನಮ್ಮನೆಯವರು ಇವತ್ತು ಎದ್ದಿದ್ದು ಲೇಟು, ಆಮೇಲೆ ಊರಿಗೆ ಹೋಗಿದ್ದು ಲೇಟು. ಎಂತ ಈ ಥರ ದೋ ಅಂತ ಮಳೆ ಹೊಯ್ತಾ ಇದೆ. ಹನಿ ಕಡ್ದಿಲ್ಲ. ಎಷ್ಟೊತ್ತಿಂದ ಶುರುವಾಗಿದೆಯೋ ಏನೋ ಗೊತ್ತಿಲ್ಲ, ರಾತ್ರಿಯಿಂದನೋ ಏನೋ. ನಾವು ರಾತ್ರಿ ಟಾಯ್ಲೆಟ್ ಲೈಟ್ ಹಾಕಿ ಮಲಗಿದ್ವಿ. ಮಳೆ ಚಿಟ್ಟೆ ಅಂದರೆ ಅಲ್ಲಿ ಕೆಳಗಡೆ ಒಂದು ಬಕೆಟಲ್ಲಿ ನೀರು ಇಟ್ಟಿದ್ವಿ, ಫುಲ್ ಅದು ಬಕೆಟ್ ತುಂಬ ಮಳೆ ಚಿಟ್ಟೆ. ಇಲ್ಲೂ ಅಷ್ಟೇ ಹೊರಗಡೆ ಈಗ ಬಂದು ಕಸ ಹೊಡೆದು ಎಲ್ಲ ಮಾಡಿಸಿದ್ವಿ. ಸಾಕಂಗಾಯಿತು. ಮಕ್ಕಳು ಏನೂ ಎದ್ದಿಲ್ಲ. ಟೈಮ್ ಒಂದು 7 ಗಂಟೆ ಆಯಿತು. 6:45 7 ಗಂಟೆ ಆಯಿತು. ಕಸ ರಂಗೋಲಿ ಎಲ್ಲ ಆಯಿತು. ಸಿಂಬನ್ ಕಟ್ಟಕ್ಕೆ ಹೋಗಿದ್ದಾರೆ, ಮಳೆ ಅಲ್ಲ ಹೋಗ್ತಾನೆ ಅಂತ. ಅವ್ನು ಹೋಗೋದು ಇಲ್ಲ ಇಷ್ಟೊತ್ತಿಗೆ. ಆರಾಮಾಗಿ ಬಿಟ್ಟಿದ್ದು ಮಲಗಿದ್ದಾನೆ. ಇವತ್ತು ತಿಂಡಿ ಬಂದು ದೋಸೆ, ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ನಿನ್ನೆ ರಾತ್ರಿನೇ ಬೇಯಿಸಿ ಇಟ್ಟಿದ್ದೆ. ದೋಸೆ, ಆಲೂಗಡ್ಡೆ ಪಲ್ಯ, ಆಮೇಲೆ ಕಾಯಿ ಚಟ್ನಿ ಮಾಡ್ತೀನಿ. ಸ್ವಲ್ಪ ಬೆಂಡೆಕಾಯಿ ಚಟ್ನಿ ಮಾಡಿದ್ದೇ ಇದೆ. ಚಿನ್ನಿಗೆ ಬೆಂಡೆಕಾಯಿ ಚಟ್ನಿ ಅಂದರೆ ಇಷ್ಟ. ಇವತ್ತು ಎಲ್ಲರಿಗೂ ಮಸಾಲೆ ದೋಸೆ ಮಾಡಿ ಕೊಡೋಣ ಅಂತೇಳಿ ಬೆಣ್ಣೆನೆಲ್ಲ ತೆಗೆದು ನಿನ್ನೆನೇ ಕ್ಲೀನಾಗಿ ತೊಳೆದು ಹೊರಗಿಟ್ಟಿದ್ದೀನಿ. ಶ್ರೇಯಿಗೆ ಮೆತ್ತಗಿರಬೇಕು ಬೆಣ್ಣೆ ಹಚ್ಕೊಂಡೆಲ್ಲ ತಿನ್ನೋದಕ್ಕೆ. ಹಾಗಾಗಿ ಬೆಣ್ಣೆನ ನೆನ್ನೆನೇ ತೆಗೆದು ಚೆನ್ನಾಗಿ ತೊಳೆದು ಫುಲ್ಲು ನೀರು ಹಾಕಿ ಇಟ್ಟಿದ್ದೆ. ನನ್ನ ಮಾತು ಕೇಳುತ್ತಾ ಇಲ್ವೋ ಗೊತ್ತಿಲ್ಲ, ಅಷ್ಟು ಮಳೆ ಬರ್ತಾ ಇದೆ. ಪಾತ್ರೆನೂ ಒರೆಸಿ ಆಯಿತು. ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ಎಲ್ಲ ತೊಳೆದು ಎಲ್ಲ ಕೆಲಸ ಆಯಿತು. ವೀಡಿಯೋನ ಹಾಗೆ ಶುರು ಮಾಡೋಣ ಅಂತ ಬಂದೆ. ಕೆಳಗಡೆನೂ ಒಂದು ಸಣ್ಣದ ರಂಗೋಲಿ ಹಾಕಿದ್ದೀನಿ. ಸಿಂಬ ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ, ಹಾಕಿದ್ದೀನಿ. ಅದು ಫಸ್ಲು ಮೇಲೆ ಹೊಸ್ಲು ಕೆಳಗೆ ಹಾಕಿದ್ರೆ ಚೆಂದ. ಇವು ನಮ್ಮ ಸಿಂಬನ ಕಾಲದಾಗ ಹೊಸ್ಲು ಮೇಲೆ ಹಾಕೋದೇ ರಗಳೆ, ಹೊಸ್ಲು ಕೆಳಗೆ ಎಲ್ಲಿ ಹಾಕೋದು. ಇವತ್ತು ನೋಡೋಣ ಅಂತ ಕ್ಲೀನ್ ಇತ್ತಾ, ನಮ್ಮನೇಲಿ ಬೇರೆ ಕಟ್ಟಿದ್ರ. ಹಾಗಾಗಿ ಅಂತ ಮಳೆ ಇದು ಈ ವರ್ಷ ಏನು ಮಳೆಗಾಲನೇ ಬಿಡೋದಿಲ್ಲ ಅಂತ. ಈ ಥರ ಎಲ್ಲ ಆದರೆ ಮತ್ತೆ ತೋಟಕ್ಕೆ ಔಷಧಿ ಹಿಡಬೇಕು ಏನೋ ಗೊತ್ತಿಲ್ಲ. ಮನುಷ್ಯರಿಗೆಲ್ಲ ಈ ಸಲ ತಲೆ ಕೆಟ್ಟು ಹೋದಂಗೆ ಆಗುತ್ತೆ, ಆ ಥರ ಮಳೆ ಬರ್ತಾ ಇದೆ. ಒಳಗೆ ಹೋಗೋಣ. ಆಲೂಗಡ್ಡೆ ಬಿಡಿಸ್ಬೇಕು, ಈರುಳ್ಳಿನೂ ಹೆಚ್ಕೋಬೇಕು. ಈರುಳ್ಳಿ ತಗೊಂಡು ಹೋಗ್ಬಿಡ್ತೀನಿ ಅಂತ ಶೆಡ್ಡಿಂದ. ಈರುಳ್ಳಿನೇ ಇಲ್ಲ ಒಳಗಡೆ, ಶೆಡ್ಡಲ್ಲೇ ಇದ್ದಾವೆ. ಮೊಳಕೆ ಬಂದಿದ್ದಂಥದ್ದು ನೋಡಿ ತೊಗೊಂಡು ಹೋಗ್ತೀನಿ. ಪಂಪ್ ಆನ್ ಮಾಡಲ್ಲ, ಆಮೇಲೆ ಮಾಡ್ಕೊಳ್ತೀನಿ. ಮತ್ತು ಇಲ್ಲೇ ಕುತ್ಕೋಬೇಕು ಆನ್ ಮಾಡಿದ್ರೆ. ಹಾಗಾಗಿ ನಾನು ಶ್ರೇಯ ಊರಿಗೆ ಹೋಗಿದ್ವಲ್ಲ, ನನ್ನ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ಗೊತ್ತಿರುತ್ತೆ. ನಾನು ಮಧ್ಯ ಊರಿನ ಹಬ್ಬದ ವ್ಲಾಗ್ ಹಾಕಿ ಆನಂತರ ಮತ್ತೆ ಶ್ರೇಯು ಇರೋ ವ್ಲಾಗ್ನ ಹಾಕ್ತೀನಿ ಅಂತ ಮುಂಚೆನೇ ಹೇಳಿದ್ದೆ. ಈಗ ಅದೇ ಹಳೆ ವ್ಲಾಗ್ನ ಹಾಕ್ತಾಯಿದ್ದೀನಿ. ಅವತ್ತು ಊರಿಂದ ಬರಬೇಕಿದ್ರೆ ಬೆಣ್ಣೆ ತೊಗೊಬಂದಿದ್ದೆ ಅಲ್ಲ, ಅವತ್ತು ಅಮ್ಮ ನಮಗೆ ಮಸಾಲೆ ದೋಸೆ ಮಾಡಿಕೊಟ್ಟಿದ್ರಲ್ವ, ಅದಕ್ಕೆ ಇವತ್ತು ಕೂಡ ನಮ್ಮ ಮನೆಯವ್ರಿಗೆ ಮತ್ತು ಚಿನ್ನಿ ಇದ್ದಾಳಲ್ಲ, ಅದಕ್ಕೆ ಮಸಾಲೆ ದೋಸೆ ಮಾಡೋಣ ಅಂತ ದೋಸೆಗೆ ನೆನೆಸಿದ್ದೆ. ಹಾಗೆಯೇ ಊರಿಂದ ತಂದಿರೋ ಬೆಣ್ಣೆ ಕೂಡ ಇತ್ತಲ್ವ, ಮಸಾಲೆ ದೋಸೆ ಮಾಡೋದಕ್ಕೆ ಬೆಣ್ಣೆ ಚೆನ್ನಾಗಿ ಇರಬೇಕಲ್ವ, ಹಾಗಾಗಿ ಮಸಾಲೆ ದೋಸೆ ಮಾಡೋಣ ಅಂತ. ತುಂಬ ಜನ ಕೇಳ್ತೀರಾ ದೋಸೆಗೆ ಏನು ಮೆಜರ್ಮೆಂಟಲ್ಲಿ ಅಕ್ಕಿನ ಹಾಕ್ತೀರಾ ಅಂತ. ನಾನು 3 ಕಪ್ ಅಕ್ಕಿ ಹಾಕ್ತೀನಿ, ಅದಕ್ಕೆ ಒಂದು 1/4 ಕಪ್ಪಷ್ಟು ಉದ್ದಿನಬೇಳೆ ಹಾಕ್ತೀನಿ, ಆಮೇಲೆ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ಹಾಕ್ತೀನಿ.
ಆಮೇಲೆ ಒಂದು ಮುಷ್ಟಿಯಷ್ಟೇ ನಾನು ಒಂದು ಮುಷ್ಟಿಯಷ್ಟು ನಾನು ಮೆಂತ್ಯನ ಹಾಕ್ತೀನಿ. ನಾನು ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕ್ತೀನಿ, ಯಾಕಂದರೆ ಆರೋಗ್ಯಕ್ಕೂ ಒಳ್ಳೆಯದಲ್ವ. ನಾವು ಇಂಟೇಕ್ ಮೆಂತ್ಯದು ತುಂಬ ಕಮ್ಮಿ ಇರುತ್ತೆ, ಬೇರೆದಕ್ಕೆಲ್ಲ ಹೋಲಿಸಿದ್ರೆ ಕಮ್ಮಿ ತಿಂತೀವಲ್ವ. ಹಾಗಾಗಿ ನಾನು ಸ್ವಲ್ಪ ದೋಸೆಗೆ ಜಾಸ್ತಿನೇ ಹಾಕ್ತೀನಿ. ಒಂದು ಮುಷ್ಟಿಕ್ಕಿಂತನೂ ಒಂದು ಸ್ವಲ್ಪ ಜಾಸ್ತಿನೂ ನೀವು ಹಾಕ್ಬಹುದು. ಮೆಂತ್ಯ ಜಾಸ್ತಿ ಹಾಕಿದ್ರೂ ಕೂಡ ಏನೂ ಆಗಲ್ಲ, ಚೆನ್ನಾಗಾಗುತ್ತೆ. ಹಾಕಿಬಿಟ್ಟು ಮಾಡಿ ನೋಡಿ. ಆನಂತರ ನಾನು ರುಬ್ಬೋದಕ್ಕೆ 1-2 ಮುಷ್ಟಿಯಷ್ಟು ಅನ್ನ ಹಾಕ್ತೀನಿ. ಅಂದರೆ ನೀವು ಗರಿಗರಿಯಾಗಿ ಮಸಾಲೆ ದೋಸೆ ಬರಬೇಕು ಅಂದರೆ ಅನ್ನನ ಸ್ವಲ್ಪ ಕಮ್ಮಿ ಹಾಕಬೇಕು. ಸ್ವಲ್ಪ ನಾವು ಮಕ್ಕಳಿದ್ದಾಗ ಅನ್ನನ ನಾನು 1-2 ಮುಷ್ಟಿಯಷ್ಟು ಹಾಕ್ತೀನಿ ಅಷ್ಟೇ. ಮಕ್ಕಳು ಇಲ್ಲದೇ ಇದ್ದಾಗ 1-3 ಮುಷ್ಟಿಯಷ್ಟು ಅನ್ನನ ಹಾಕ್ತೀನಿ. ನಾನು ಲೋಟ ಗೀಟ ಅಂದಾಜು ಎಲ್ಲ ನಾನು ಹಾಕಲ್ಲ, ಹಾಗಾಗಿ ನನ್ನ ಕಣ್ಣಂದಾಜಲ್ಲೇ ಹಾಕೋದ್ರಿಂದ ಇಷ್ಟು ಹಾಕಿ ಚೆನ್ನಾಗಾಗುತ್ತೆ. ಹಾಗೆ ಸಿಂಬನಿಗೆ ಅನ್ನ ಕೂಡ ಇರಲಿಲ್ಲ, ನೀರು ಬಿಸಿಗಿಟ್ಟಿದ್ದೆ. ಈಗ ಸಿಂಬನಿಗೆ ಕೂಡ ಅನ್ನಕ್ಕೆ ಇಡ್ತಾ ಇದ್ದೀನಿ. ಆನಂತರ ಸಂಜೆ ರುಬ್ತೀನಿ. ಕೆಲವೊಬ್ಬರು ಅನ್ನ ಹಾಕ್ತಾ ಇರೋರು ಅವಲಕ್ಕಿ ಇಲ್ಲ ಮಂಡಕ್ಕಿ ಅದೆರಡು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಕಲ್ಲರ್ ಬರಲಿ ಅಂತ ಕೆಲವೊಬ್ಬರು ಸಕ್ಕರೆ ಹಾಕ್ತಾರೆ, ಆಮೇಲೆ ಮೈದಾ ಹಾಕ್ತಾರೆ. ದಯವಿಟ್ಟು ಏನೂ ಹಾಕಬೇಡಿ, ಇದಿಷ್ಟನ್ನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂತ. ಕಲರ್ ಏನಾದರೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ನೀವು ತೊಗರಿಬೇಳೆ 4 ಚಮಚದಷ್ಟು ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಕಲರ್ ಬರುತ್ತೆ. ಮತ್ತು ನೀವು ದೋಸೆ ಬೇಯಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ದೊಡ್ಡ ಉರಿ ಇಟ್ಕೊಂಡೆಲ್ಲ ಬೇಯಿಸಿದ್ರೆ ದೋಸೆ ಚೆನ್ನಾಗಿ ಬರೋಲ್ಲ. ಹಂಚು ಕೂಡ ಎರ್ಕದ್ದಾಗಿರಬೇಕು, ಆಮೇಲೆ ಸಣ್ಣ ಉರಿಲೇ ಅದನ್ನು ಬೇಯಿಸಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವತ್ತು ಮಾಡೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ಇವತ್ತು ನಮ್ಮ ಮನೇಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಆಲೂಗಡ್ಡೆನ ನಾನು ರಾತ್ರಿಯೇ ಬೇಯಿಸಿ ಇಟ್ಕೊಂಡಿದ್ದೆ. ಈರುಳ್ಳಿನ ನಾನು ತುದಿ ಇರುತ್ತಲ್ವ ಅದನ್ನೆಲ್ಲ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ನೆನೆಸಿಟ್ಟಿದ್ದೀನಿ. ಅದು ರಸ ಎಲ್ಲ ಬಿಡುತ್ತಲ್ವ, ಅದು ಗಿಡಕ್ಕೆ ಹಾಕಿದ್ರೂ ಕೂಡ ಒಳ್ಳೆಯದು. ಆಮೇಲೆ ನಿಮಗೆ ಹೆಚ್ಚಬೇಕಿದ್ರೆ ಕಣ್ಣಿಗೆ ಅಂದರೆ ಕಣ್ಣೀರು ಆ ಥರ ಏನೂ ಬರೋದಿಲ್ಲ. ಹಾಗೆಯೇ ನಾನು ಊರಿನ ಭೂಮಿ ಹುಣ್ಣಿಮೆ ಹಬ್ಬ ಹಾಕಿದ್ದು ವೀಡಿಯೋ ಹಾಕಿದ್ದೆಲ್ಲ ನನಗೊಬ್ಬರು ಸಿರ್ಸಿ ಹತ್ರದವರು ಕಮೆಂಟ್ ಮಾಡಿದರು. ಅಂದರೆ ಸಿರ್ಸಿ ಅವರೇನೆ, ಅವರದ್ದು ಜಮೀನು ಎಲ್ಲ ಇದೆಯಂತೆ. ಆದರೆ ಅವರು ಗಂಡ ಜಾಬಲ್ಲಿರೋದ್ರಿಂದ ಅವ್ರು ಬೆಂಗಳೂರಿಗೆ ಹೋದ್ರಂತೆ. ಈಗ ಅತ್ತೆ ಒಬ್ಬರೇ ಇದ್ದಾರೆ. ನಮಗೂ ಜಮೀನು ಆ ಥರದ್ದೆಲ್ಲ ಇದೆ. ನಮಗೂ ಆ ಥರ ನಾನು ಭೂಮಿ ಹುಣ್ಣಿಮೆ ಪೂಜೆದೆಲ್ಲ ಮಾಡೋ ತೋರಿಸಿದ್ದೆ ಅಲ್ಲ, ನಮಗೂ ಆ ಥರ ಮಾಡಬೇಕು ಅಂತ ಆಸೆ ಇದೆ ಅಂತ ಹಾಕಿದ್ರು. ನನಗೆ ತುಂಬಾ ಖುಷಿ ಆಯಿತು. ಇಷ್ಟೇ ಅಲ್ಲ, ಎಷ್ಟು ಉದ್ದ ಕಮೆಂಟ್ ಹಾಕಿದ್ರು ಅಂದರೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ. ಅವರ ಪೂರ್ತಿ ಅವರ ಅನುಭವನ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ನನಗೆ ತುಂಬಾ ಖುಷಿ ಆಯಿತು. ಹಾಗೆಯೇ ಒಬ್ಬರು ಶಿರಾಳಕೊಪ್ತಾರೋ ಯಾರೋ ಒಬ್ಬರು, ಅವರಿಗೆ ಜಮೀನೇನೋ ಇಲ್ವಂತೆ. ಅವರು ಇದು ಬೇರೆಯವ್ರ ಜಮೀನಿಗೆ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಯಾರದ್ದಾದ್ರೇನು ಭೂಮಿ ಎಲ್ಲರದ್ದು ಅಲ್ವಾ, ಅಲ್ಲೇ ಪೂಜೆ ಮಾಡಬೇಕು ಇಲ್ಲೇ ಪೂಜೆ ಮಾಡಬೇಕು ಅನ್ನೋದೇನಿಲ್ಲ. ನಮ್ಮ ಭಕ್ತಿ ಮುಖ್ಯ ಅಷ್ಟೇ. ಯಾವಾಗಲೂ ನಾನು ನೆಗೆಟಿವ್ ಕಮೆಂಟ್ ಬಗ್ಗೆನೇ ಮಾತಾಡ್ತಾ ಇದ್ದೆ ಅಲ್ಲ, ಇವತ್ತು ಪಾಸಿಟಿವ್ ಕಮೆಂಟ್ ಬಗ್ಗೆ ನಂಗೆ ಅದೊಂದು 2 ನೆನಪಾಯಿತು ಅಷ್ಟೇ. ಮತ್ತು ತುಂಬ ಜನ ನನ್ನ ಊರಿನ ವ್ಲಾಗ್ನ ತುಂಬ ಇಷ್ಟಪಡ್ತಾಯಿದ್ರು. ನಾನು ನೆಕ್ಸ್ಟು ವೀಡಿಯೋಗಾಗಿ ಕಾಯ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ರು. ಆಮೇಲೆ ತುಂಬ ಜನ ನನಗೆ ಹಳೇದೆಲ್ಲ ನೆನಪು ತರಿಸಿದ್ರಿ ಅಂತ ಹೇಳಿದ್ರು. ಒಬ್ಬರು ಮುಂಬೈಯಲ್ಲಿದ್ದಾರಂತೆ, ಅವ್ರು ಹೇಳ್ತಾಯಿದ್ರು ಅವ್ರು ಯಾವಾಗಲೂ ಅಲ್ಲೇ ಇರೋದಂತ, ಅವ್ರಿಗೆ ಇದೆಲ್ಲ ಏನೋ ಪರಿಚಯನೇ ಇಲ್ಲ. ಏನೋ ನಿಮ್ಮ ಅಮ್ಮನ ಊರೆಲ್ಲ ನೋಡಿದಾಗ ನನಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ನನಗೆ ಖುಷಿ ಆಯಿತು. ನೀವೆಲ್ಲ ಅಷ್ಟು ಇಷ್ಟಪಟ್ಟು ನೋಡೋದಕ್ಕೆ ನನಗೂ ಊರಿಗೆ ಹೋಗಿ ವಿಡಿಯೋ ಮಾಡೋದಕ್ಕೆ ಒಂದು ಉತ್ಸಾಹ ಬರುತ್ತೆ. ಯಾಕಂದರೆ ಯಾರು ಇಷ್ಟಪಡದೇ ಇದ್ದರೆ ನನಗೂ ಅಲ್ಲಿ ವಿಡಿಯೋ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ನೀವೆಲ್ಲ ಅಷ್ಟು ಇಷ್ಟಪಡೋದಕ್ಕೆ ನಾನು ದಿನದಲ್ಲಿ 2 ವೀಡಿಯೋ ಮಾಡ್ಕೊತೀನಿ ಊರಿಗೆ ಹೋದಾಗ. ಹಾಗಾಗಿನೇ ನನ್ನ ಹತ್ರ ಊರಿಗೆಲ್ಲಾದರೂ ಹೋಗಿ ಬಂದೆ ಅಂದರೆ ನನ್ನ ಹತ್ರ ವೀಡಿಯೋಗಳು ಜಾಸ್ತಿ ಆಗುತ್ತೆ. ಮತ್ತು ನನಗೇ ಪರ್ಸ್ನಲಿ ನನಗೂ ಕೂಡ ಊರಿನ ವೀಡಿಯೋಗಳು ಎಡಿಟ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಬೇರೆ ಎಲ್ಲ ಹೊಸ ಹೊಸ ಪರಿಸರ ಅದು ಇದು ಎಲ್ಲ ತೋರಿಸ್ಬೋದಲ್ವ. ಇಲ್ಲಿ ನಮಗೆ ಪೇಟೆಯಲ್ಲಿ ಏನು ತೋರ್ಸೋಕ್ಕೆ ಸಾಧ್ಯ. ನಾನಂತೂ ಒಂದೊಂದ್ಸಲ ಗೇಟ್ ದಾಟಿನೇ ಎಲ್ಲೂ ಹೋಗೇ ಇರೋದಿಲ್ಲ. ಎಷ್ಟೋ ದಿನಗಳಾಗಿರುತ್ತೆ ನಾನು ಗೇಟ್ ದಾಟ್ದೇನೆ. ನಾನು ಮನೆ ಒಳಗೇ ಇರ್ತೀನಿ. ಎಲ್ಲಾದರೂ ಹೊರಗಡೆ ಹೋದಾಗಂತೂ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಹಾಗೆಯೇ ಇನ್ನೊಬ್ಬರು ಹಾಕಿದ್ರು ನನಗೆ, ನೀವು ಅಂದರೆ ಯೂಟ್ಯೂಬಿಗೆ ವೀಡಿಯೋ ಹಾಕೋದು ವ್ಯೂಸ್ ಬರಲಿ ಮತ್ತು ಹಣ ಬರಲಿ ಅಂತ ವೀಡಿಯೋ ಮಾಡಿ ಹಾಕ್ತೀರಾ, ನಾವು ಸಬ್ಸ್ಕ್ರೈಬರ್ ಕೇಳಿರೋಂಥದ್ದನ್ನು ವೀಡಿಯೋ ಮಾಡಿ ಹಾಕ್ತೀರಾ ಅಂತ ಕೇಳಿದರು. ಕೇಳಿ ನಿಮಗೆ ಯಾವ ಥರದ ವೀಡಿಯೋ ಬೇಕೋ ಆ ಥರದ್ದು ಕೇಳಿ, ನನ್ನ ಕೈಲಿ ಆದರೆ ಖಂಡಿತ ನಾನು ಅದನ್ನು ಶೇರ್ ಮಾಡ್ತೀನಿ. ಆಗದೇ ಇರೋದನ್ನು ಖಂಡಿತ ಶೇರ್ ಹೇಳಬೇಡಿ. ಯಾಕಂದರೆ ನನಗೆ ಮುಂಚೆ ತುಂಬ ಕಮೆಂಟ್ಸ್ ಇದ್ದಿದ್ದು ನೀವು ನಿಮ್ಮ ಹತ್ತಿರ ಇರೋ ಊರುಗಳು ಅದು ಇದು ದೇವಸ್ಥಾನ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅಂತ. ಯಾಕಂದರೆ ನಮ್ಮ ಮನೆಯವರು ಅವ್ರ ಕೆಲಸದಲ್ಲಿ ಅವ್ರು ಇರೋದಕ್ಕೆ ನಾನು ಎಲ್ಲ ಕಡೆ ಅವ್ರನ್ನ ಕರೆಯೋಕ್ಕೆ ನಂಗೆ ಬರೋದಿಲ್ಲ. ಹಾಗಾಗಿ ನಾವು ಹೋದಾಗ ನಿಮ್ಮ ಹತ್ರ ಖಂಡಿತ ಅದನ್ನು ಶೇರ್ ಮಾಡ್ತೀನಿ. ಅದಕ್ಕಾಗಿ ನಾವಿಬ್ಬರೂ ಎಲ್ಲೂ ಹೋಗೋಕ್ಕಾಗಲ್ಲ, ಗೊತ್ತಿರುತ್ತಲ್ವ ನಿಮಗೇ. ನಮ್ಮ ಮನೆಯವ್ರು ಏನಾದರೂ ಯೂಟ್ಯೂಬ್ ಚಾನಲ್ ಶುರು ಮಾಡ್ಕೊಂಡಿದ್ರೆ ಅವರು
ಆ ಥರದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಆ ಥರ ಅವ್ರಿಗೆ ಅನಿಸಿದ್ರೆ ಆವಾಗ ನಾನು ಜೊತೆಗೆ ಹೋಗಿ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಇದು ಉಲ್ಟಾ ಆಗಿರೋದ್ರಿಂದ ನಾನು ಹಂಗೆ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಕೆಲಸ ಬಿಟ್ಟು ಅವ್ರು ಬರೋದಿಲ್ಲ. ತುಂಬ ಜನ ಅದೃಷ್ಟ ಮಾಡಿರ್ತಾರೆ. ಗಂಡ ಹೆಂಡತಿ ಇಬ್ಬರು ಯೂಟ್ಯೂಬರ್ ಆಗಿರ್ತಾರೆ. ಆ ಥರದ್ದೆಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಇಬ್ಬರು ಹೊಂದಾಣಿಕೆ ಮೇಲೆ ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಆ ಥರ ಏನಾದರೂ ಮಾಡಿಕೊಂಡು ಒಂದಿನ ಹೋಗೋದು ಆ ಥರ ಮಾಡಿದ್ರು ಚೆನ್ನಾಗಿರುತ್ತೆ. ದಯವಿಟ್ಟು ಹಾಗೆ ಅನ್ಬೇಡಿ ನನಗೆ ಆ ಥರ ವ್ಯೂಸು ಮತ್ತು ಹಣಕ್ಕಾಗಿ ಯೂಟ್ಯೂಬ್ ಶುರು ಮಾಡಿದ್ದೀನಿ ಅಂತ. ಆದರೆ ಅದರಿಂದ ಹಣ ಅಂತೂ ಖಂಡಿತ ಬರುತ್ತೆ. ಅದು ನಾನು ಚೆನ್ನಾಗಿ ಯೂಸ್ ಕೂಡ ಮಾಡ್ಕೊತಾ ಇದ್ದೀನಿ. ನೀವು ತಿಳ್ಕೊಂಡಿರೋಷ್ಟೆಲ್ಲ ಯೂಟ್ಯೂಬಿಂದ ಯಾರಿಗೂ ಹಣ ಬರೋದಿಲ್ಲ. ಅದಕ್ಕೆ ತುಂಬಾ ಕಷ್ಟಪಡಬೇಕು. ಹಾಗಿದ್ದರೆ ಮಾತ್ರ ಯೂಟ್ಯೂಬಲ್ಲಿ ಹಣ ಬರುತ್ತೆ. ಹಾಗಂತ ಬರೋದೇ ಇಲ್ಲ ಅಂತ ಕೂಡ ನಾನು ಹೇಳೋದಿಲ್ಲ. ಆದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ಮತ್ತು ಒಂದು ನನ್ನಂಥ ಅವಳು ಹೆಣ್ಮಗಳು ಆರಾಮಾಗಿ ಯೂಟ್ಯೂಬ್ ದುಡ್ಡಲ್ಲಿ ಜೀವನ ಅಲ್ಲ, ನನ್ನ ಖರ್ಚನ್ನ ನಾನು ನೋಡ್ಕೋಬೋದು. ಅಷ್ಟಂತೂ ಹಣ ಬರುತ್ತೆ ನನಗೆ. ಯಾಕಂದರೆ ನಾನು ಯಾವುದಕ್ಕೂ ಖರ್ಚು ಮಾಡಲ್ಲ. ನಿಜ ಹೇಳ್ತೀನಿ, ನಾನು 1.5 ತಿಂಗಳಿಗೋ 2 ತಿಂಗಳಿಗೋ ಒಂದು ಸಲ ನಾನು ಐಬ್ರೋಸ್ ಮಾಡಿಸೋದು. ಅದು ಐಬ್ರೋಸಿಗೆ ಎಷ್ಟು 40 ರೂಪಾಯಿ. ನಾನು ನಮ್ಮ ಮನೆಯವ್ರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನನ್ನಷ್ಟು ಕಡಿಮೆ ಖರ್ಚು ಮಾಡೋ ಹೆಂಡತಿ ನಿಮಗೆ ಎಲ್ಲೂ ಸಿಗ್ತಿರಲಿಲ್ಲ ಅಂತ. ನಾನು ಯಾವತ್ತೂ ಫೇಶಿಯಲ್ ಮಾಡಿಸಲ್ಲ. ಮಾಡಿಸಿದ್ರೆ 6 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಲ ಹೇರ್ ಕಟ್. 6 ತಿಂಗಳಿಗೆ ಒಂದು ಸಲ, ನಾನು 3 ತಿಂಗಳಿಗೆಲ್ಲ ನಾನು ಮಾಡಿಸೋದಿಲ್ಲ. ನನ್ನ ಕೂದಲು ಕೂಡ ತುಂಬ ಸಣ್ಣದಾಗಿದೆ. ಹಾಗಾಗಿ ನಾನು 6 ತಿಂಗಳಿಗೆ ಅಥವಾ ಏನಾದರೂ ಫಂಕ್ಷನ್ ಇದೆ ಅಂದರೆ ಅವಾಗ ಮಾತ್ರ ನಾನು ಮಾಡಿಸ್ಬೇಕು ಅಂತ ಅನಿಸಿದ್ರೆ ಹೇರ್ ಕಟ್ ಮಾಡಿಸ್ತೀನಿ. ಅಷ್ಟು ಬಿಟ್ಟರೆ ನನಗೆ ಅಂತ ತುಂಬ ಕಮ್ಮಿ ಖರ್ಚು ಮಾಡೋದ್ರಿಂದ ನಾನು ದುಡ್ದಿರೋ ದುಡ್ಡನ್ನ ನಾನು ಹಾಗೇ ಇಟ್ಕೊತೀನಿ ಅಷ್ಟೇ. ನಾನು ಒಂದು ದೊಡ್ಡ ಅಮೌಂಟ್ ಆದ ತಕ್ಷಣ ನಾನು ಬೇರೆ ಏನಕ್ಕಾದರೂ ಒಳ್ಳೆಯದಕ್ಕೆ ಇನ್ವೆಸ್ಟ್ ಮಾಡ್ತೀನಿ. ಇಲ್ಲಾಂದರೆ ಅವಾಗ ಯಾವಾಗಾದರೂ ನಂಗೆ ಬೇಕಾಯಿತು ಅಂತ ಅನ್ನಿಸ್ದಾಗ ನಾನು ಬಟ್ಟೆಗಳನ್ನ ತೊಗೊತೀನಿ. ಅದು ಇವಾಗಂತೂ ನಾನು ಸ್ವಲ್ಪ ಬಟ್ಟೆಗಳನ್ನ ಜಾಸ್ತಿನೇ ತೊಗೊತಾ ಇದ್ದೀನಿ. ನಾನು ಯೂಟ್ಯೂಬ್ನ ನಡೆಸ್ತಾ ಇರೋದಕ್ಕೂ ಮತ್ತು ನಾನು ಪದೇ ಪದೇ ಹಾಕಿರೋ ಬಟ್ಟೆಗಳನ್ನೂ ನಂಗೆ ಹಾಕಿದ್ರೆ ನನಗೂ ಒಂಥರ ಅಂತ ಅನಿಸುತ್ತೆ. ಯಾಕಂದರೆ ನಾನೀಗ ಚೆನ್ನಾಗಿ ಯೂಟ್ಯೂಬಿಂದ ದುಡ್ಕೊತಾನೂ ಇದ್ದೀನಿ. ದುಡಿದಿದ್ರಲ್ಲಿ ಸ್ವಲ್ಪ ಅಮೌಂಟನ್ನು ನಾನು ಖರ್ಚು ಮಾಡ್ತೀನಿ ಅಂತಲೂ ಕೂಡ ನಾನು ಒಂದು ಸಲ ವೀಡಿಯೋದಲ್ಲೂ ಹೇಳಿದ್ದೆ. ಯೂಟ್ಯೂಬ್ ದುಡ್ಡನ್ನೇ ನಾನು ಜೀವನಕ್ಕೂ ಉಪಯೋಗಿಸ್ತೀನಿ ಅಥವಾ ನನ್ನ ಮನೆ ಖರ್ಚು ಎಲ್ಲದೂ ಅದರಲ್ಲೇ ನಡೆಯುತ್ತೆ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಅದು ನೀವು ತಿಳಿದಿರೋಷ್ಟೆಲ್ಲ ಅದರಲ್ಲಿ ಯೂಟ್ಯೂಬಲ್ಲಿ ಹಣ ಬರೋದಿಲ್ಲ. ಏನಾದರೂ ಬ್ರ್ಯಾಂಡ್ ಪ್ರಮೋಷನ್ಸು ಆ ಥರದ್ದೆಲ್ಲ ಬಂದಾಗ ಹಣ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಯೂಟ್ಯೂಬಲ್ಲಿ ಕೊಡೋದಕ್ಕಿಂತನೂ ಚೆನ್ನಾಗಿಯೇ ಬರುತ್ತೆ. ಮತ್ತು ತುಂಬ ಈಗ ಲಕ್ಷಗಟ್ಟಲೆ ವ್ಯೂಸ್ ಎಲ್ಲ ಆಗಿರುತ್ತಲ್ವ, ಅವರು ಖಂಡಿತ ತುಂಬ ಚೆನ್ನಾಗಿ ದುಡಿತಾರೆ. ತುಂಬ ಚೆನ್ನಾಗಿ ನೀವು ನೋಡ್ಬೋದು. ಅವರೆಲ್ಲ ಈಗ ಬಿಸ್ನೆಸ್ಸು ಅದು ಇದು ಅಂತ ಎಲ್ಲ ಶುರು ಮಾಡ್ಕೊಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ಒಳ್ಳೆಯದು. ಯಾಕಂದರೆ ಯೂಟ್ಯೂಬ್ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಇದೇ ನಮಗೆ ಕಾಯಮ್ಮಾಗಿ ಅನ್ನ ಹಾಕುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲದೂ ಒಂದೊಂದು ಸಲ ಒಂದು ಶುರು ಅಂತ ಇದ್ಮೇಲೆ ಒಂದು ಅಂತ್ಯ ಅಂತ ಇರಲೇಬೇಕಾಗುತ್ತೆ. ಯಾಕಂದರೆ ಟಿಕ್ಟಾಕು ಅದು ಇದು ಸುಮಾರೆಲ್ಲ ಬ್ಯಾನ್ ಆಗೇ ಹೋಯಿತು, ನಿಮಗೆ ಗೊತ್ತಿರುತ್ತೆ. ಇದು ಎಷ್ಟು ದಿನ ನಡೆಯುತ್ತೋ, ಇದರಲ್ಲಿ ಎಷ್ಟು ದಿನ ಆಗುತ್ತೋ ನಾವು ಅಷ್ಟು ದಿನ ದುಡ್ಡನ್ನಂತೂ ಖಂಡಿತ ಮಾಡ್ಕೊತೀವಿ. ಅದಕ್ಕಾಗಿ ಯೂಟ್ಯೂಬ್ ಮಾಡಿದ್ದೀನಿ ಅನ್ನೋದು ಖಂಡಿತ ಸುಳ್ಳು. ಇದು ನಾನು ನಿಜವಾಗ್ಲೂ ಇದನ್ನು ನೆಗೆಟಿವ್ ಆಗಿ ತೊಗೊಂಡಿಲ್ಲ, ಪಾಸಿಟಿವ್ ಆಗೇ ತೊಗೊಂಡು ನಾನು ಇಷ್ಟು ಹೇಳ್ತಾ ಇದ್ದೀನಿ. ಯಾಕಂದರೆ ಯಾರಾದರೂ ಹೊಸದಾಗಿ ಯೂಟ್ಯೂಬಿಗೆ ಬರ್ತೀನಿ ಅನ್ನೋರಿಗೆ ಇದೊಂದು ಕಿವಿ ಮಾತು ಕೂಡ ಆಗಿರುತ್ತೆ. ನೀವು ತಿಳಿದಿರೋಷ್ಟು ಯೂಟ್ಯೂಬ್ ತುಂಬ ಈಸಿ ಅಂತೂ ಅಲ್ಲ. ನಮಗೆಲ್ಲ ಈಗ ಹತ್ತತ್ರ 5 ವರ್ಷ ಆಗ್ತಾ ಬಂತು. ಹಾಗಾಗಿ ನಮ್ಮ ಸ್ವಲ್ಪ ಪಳಗಿದ್ದೀವಿ ಅಂದರೆ ನನಗೂ ಎಲ್ಲದೂ ಗೊತ್ತಿದೆ ಅಂತ ಖಂಡಿತ ಇಲ್ಲ. ನಾನು ತುಂಬ ಅದರೊಳಗಡೆ ಇಳಿಯೋಕ್ಕೆ ಹೋಗಲ್ಲ. ನಾನು ವಿಡಿಯೋ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಹಾಕ್ತೀನಿ. ಮತ್ತು ನಾನು ತಮ್ಮನೇಲೂ ಕೂಡ ಅಷ್ಟೇ ತುಂಬ ಟೈಮ್ ತೊಗೊಂಡು ಆ ಥರದ್ದೆಲ್ಲ ಏನು ಮಾಡಿ ಹಾಕೋದಿಲ್ಲ. ನಾನು ತುಂಬ ಸಿಂಪಲ್ಲಾಗಿಯೇ ಎಲ್ಲದನ್ನು ಮಾಡ್ತೀನಿ. ಮತ್ತು ತುಂಬ ಜನ ನೋಡ್ಬೋದು, ಇವಾಗ ಯೂಟ್ಯೂಬ್ ಅಂತ ಒಂದು ವೇದಿಕೆಯಲ್ಲಿ ಸ್ವಲ್ಪ ಕ್ಲಿಕ್ ಆದ ನಂತರ ಇವಾಗ ಎಲ್ಲ ಹೆಣ್ಮಕ್ಳು ಸೀರೆ ಬಿಸ್ನೆಸ್ ಶುರು ಮಾಡಿಬಿಟ್ಟಿದ್ದಾರೆ. ನಿಜವಾಗ್ಲೂ ಅದೆಲ್ಲ ಒಳ್ಳೆಯದೇ. ಯಾಕಂದರೆ ಒಂದು ಬ್ಯಾಕಪ್ ಅಂತ ಏನಾದರೂ ಒಂದು ಇಟ್ಕೋಬೇಕಾಗುತ್ತೆ. ಹಾಗಾಗಿ ಅವರೆಲ್ಲ ಅದನ್ನು ಮಾಡ್ತಾ ಇರೋದು ತುಂಬ ಒಳ್ಳೆಯದು. ಚಿನ್ನಿ ನನಗೆ ಅದು ಐಡಿಯಾ ಕೊಟ್ಟಳು, ನೀನು ಯಾಕೆ ಮಾಡಬಾರ್ದು ಅದನ್ನು ಅಂತ. ಅಯ್ಯಮ್ಮ ದೇವರೇ, ನಿಜವಾಗ್ಲೂ ನಂಗೆ ಅದೇನು ಹೇಳಬೇಡಪ್ಪ, ನನಗೆ ಯೂಟ್ಯೂಬ್ ಒಂದು ಮಾಡ್ಕೊಂಡು ಹೋಗೋದೇ ನನಗೆ ಸಾಕಾಗಿದೆ ಅಂತ ಅವಳಿಗೆ ನಾನು ಅದೇ ಹೇಳ್ತಾ ಇದ್ದೆ. ನಿಜವಾಗ್ಲೂ ಹೆಣ್ಮಕ್ಳು ಮನೇಲಿ ಸುಮ್ಮನೆ ಕೂರೋದಕ್ಕಿಂತನೂ ಏನಾದರೂ ಒಂದು ಮಾಡ್ತಾಯಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ನೋಡಿ, ಮಸಾಲೆ ದೋಸೆ ತೋರಿಸ್ತೀನಿ ಅಂದ್ಬಿಟ್ಟು ನಾನು ಯಾವುದೋ ಟಾಪಿಕ್ನ ಎಲ್ಲೆಲ್ಲಿಗೋ ತೊಗೊಂಡೋದೆ. ಹಾಗೆ ಅಲ್ವಾ, ಏನಾದರೂ ಮಾತಾಡ್ತಾ ಇದ್ದೀವಿ ಅಂದರೆ ಅದು ಫುಲ್ ಒಂದು ಕ್ಲಾರಿಟಿ ಕೊಟ್ಟುಬಿಟ್ರೆ ನಿಮಗೂ ಅದು ಒಳ್ಳೆಯದು ಅಂತ. ಹಾಗೆ ಚಿನ್ನಿದು ತಿಂಡಿ ಆಯಿತು, ಶ್ರೇಯದು ತಿಂಡಿ ಆಯಿತು. ಈಗ ನಮ್ಮ ಮನೆಯವ್ರು ಬಂದರು, ಅವರಿಗೂ ನಾನು ಮಸಾಲೆ ದೋಸೆ ಮಾಡಿ ಕೊಟ್ಟೆ. ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು, ನನಗೆ ಖುಷಿ ಆಯಿತು. ಆದರೆ ಚಿನ್ನಿ ಏನಂದರೆ ಬೆಣ್ಣೆ ತಿನ್ನಲ್ಲ, ಅವಳಿಗೆ ನಾನು ಎಣ್ಣೆನ ಹಾಕಿ ಮಸಾಲೆ ದೋಸೆನ ಮಾಡಿ ಕೊಟ್ಟೆ. ಮತ್ತು ಏನು ಗೊತ್ತಾ, ನಾವು ದೋಸೆಗೆ ಹಂಚಿಗೆ
ಬೆಣ್ಣೆನ ತುಂಬ ಹಚ್ಚಿದಾಗ ಅದು ದೋಸೆ ಚೆನ್ನಾಗಿ ಏಳಲ್ಲ. ಎಣ್ಣೆ ಅಂಶ ಜಾಸ್ತಿ ಆದಾಗ ಏಳಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಒಂದು ಬಟ್ಟೆಲಿ ಒರೆಸ್ಕೊಬೇಕು. ಆನಂತರ ಮತ್ತೆ ದೋಸೆನ ಹೊಯ್ಬೇಕು. ಕೆಲವೊಬ್ಬರು ಈರುಳ್ಳಿ ಇಟ್ಕೊಂಡು ಇದು ಮಾಡ್ತಾರೆ. ನಾನು ಏನು ಮಾಡ್ತೀನಿ ಅಂದರೆ ಒಂದು ಬಟ್ಟೆ ಇಟ್ಕೊಂಡು ಅದಕ್ಕೆ ಒಂದು ಸಲ ಹಂಚಿಗೆ ನೀರೆಲ್ಲ ಹೊಡೆದ್ಬಿಟ್ಟು ಚೆನ್ನಾಗಿ ಒರೆಸ್ಕೊತೀನಿ. ಆವಾಗ ದೋಸೆ ಕಲ್ಲರು ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಹೋಟೆಲ್ಗಳಲ್ಲೆಲ್ಲ ಹೆಂಗೆ ಮಸಾಲೆ ದೋಸೆ ಬರುತ್ತೋ ಅದೇ ಥರ ಬರುತ್ತೆ. ನಮ್ಮನೆಯವ್ರಿಗೆ ಏನು ಗೊತ್ತಾ, ತುಂಬ ತೆಳುವಾಗಿರೋ ದೋಸೆ ಇಷ್ಟ ಆಗಲ್ಲ. ಹಾಗಾಗಿ ಅವರಿಗೆ ಸ್ವಲ್ಪ ದಪ್ಪ ಇದ್ದು ಈ ಥರ ಇದ್ದರೆ ಅವರಿಗೆ ದೋಸೆ ಇಷ್ಟ ಆಗುತ್ತೆ. ಶ್ರೇವ್ ಹೊಯ್ ಕೊಟ್ಟಿದ್ದೆಲ್ಲ ಆವಾಗ ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ದೋಸೆ ಅಲ್ಲ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಹಂಚಿಟ್ಟು ತುಂಬ ಹೊತ್ತಾಯಿತು. ಆನಂತರ ಮತ್ತು ತುಂಬ ಸಲ ಬೆಣ್ಣೆನೂ ಹಚ್ಚಿರೋದ್ರಿಂದ ಅಷ್ಟು ಚೆನ್ನಾಗಿ ಅದು ಬಂದಿರಲಿಲ್ಲ. ಈಗ ನೋಡಿ ನಾನು ಹೊಯ್ಕೊಂಡಿದ್ದೀನಿ ನನ್ನ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾರಿಗೆಲ್ಲ ದೋಸೆ ತಿನ್ನಬೇಕು ಅವರೆಲ್ಲ ನಮ್ಮ ಮನೆಗೆ ಬನ್ನಿ. ನಾನು ಹೋದ ಸಲ ಊರಲ್ಲೂ ಇದೇ ಥರ ಕರೆದಿದ್ದೆ. ಪಾಪ ತುಂಬ ಜನ ಹೇಳಿದರು, ಅಯ್ಯೋ ಕೃಪಾ ನನಗೂ ನೋಡಿದ್ರೆ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಹೇಳಿ. ಊರಿಂದ ಬೆಣ್ಣೆ ಆಗಿತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಬೆಣ್ಣೆ ದೋಸೆ. ಎಲ್ಲ ಆಯಿತು, ಮಳೆ ಬಂತು. ಅವರಿಬ್ಬರು ಬೈಕಲ್ಲಿ ಹೋಗಿದ್ರಾ, ತುಂಬ ಬಂದಿಲ್ಲ. ತಲೆಗೆ ಎಣ್ಣೆ ಹಚ್ಬೇಕಂತ 3 ಸಲ ನೆಲ ಒರೆಸಿದ್ದೀನಿ ಇವತ್ತು. ಸಾಕಾಯಿತು. ಚಿನ್ನಿ ಇಲ್ಲ ಬರ ಎಣ್ಣೆ ಹಚ್ತೀನಿ ಅತ್ಲಾಗೆ, ತಲೆಗೆ ಎಣ್ಣೆ ಹಚ್ಚು ಅಂದಿಲ್ಲ. ಹಾಗೆ ಬೈಕಲ್ಲಿ ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಇಬ್ಬರು ಹೋದರು. ಜೋರಾಗಿ ಮಳೆ ಬರುತ್ತೆ, ಸುಮ್ಮನೆ ಬಂದರು. ಪುದೀನ ಒಂಚೂರು ಬಿಡಿಸ್ರಿ ಇಬ್ಬರು ಸೇರಿ. ಕೆಲಸ ಆಯಿತು. ಟೈಮ್ ಬಂದು 11:30 ಆಯಿತು. ಸ್ನಾನ ಮಾಡಿ ಇವನಂತೂ ಬೆಳಗ್ಗೆ ಎದ್ದಾಗಿಂದ ಮೊಬೈಲ್ ತಿಕ್ಕದಂದ್ಬಿಟ್ರೆ ಇನ್ನೇನಿಲ್ಲ. ಅವಳನ ಹತ್ರ ಜಗಳ. ಅದಕ್ಕೆ ಅವನೇನು ಕೆಲಸ ಮಾಡಿಲ್ಲ. ಶ್ರೇಯು ಕಾಲು ಒರೆಸ್ಕೊಂಡು ಹೋಗೋ. ನಾನು ಈಗಿನೂ ಒಂದ್ಸಲ ಒರೆಸ್ಕೊಂಡು ಬಂದಿದ್ದೀನಿ. ಶ್ರೇಯು ಏನಾರು ಹೇಳಿ ಹಿಂಗೆ ವಾದ ಮಾಡ್ತಾನೆ. ಚಿನ್ನಿ ನಂದಲ್ಲಿ ನೆಲ ಒರೆಸಿರೋ ಬಟ್ಟೆ ವಾಶ್ ಮಾಡೋಣ ಅಂತ ಹೊರಟೆ, ಅಷ್ಟೊತ್ತಿಗೆ ಮಳೆ ಬಂತು. ಪುದೀನಾದ್ರೂ ಚಿನ್ನಿ ಪುದೀನ ಬಿಡಿಸಿರ್ತೀರ ನೀನು ಶ್ರೇಯೋ? ನನ್ನ ಹತ್ರನೇ ಎಷ್ಟೊಂದು ಪುದೀನ ಇರ್ತಾಯಿತ್ತು, ಈಗ ಪುದೀನೇ ಇಲ್ಲ. ಇವತ್ತು ದೋಸೆನೂ ಚೆನ್ನಾಗಿತ್ತಾ, ಚೆನ್ನಾಗೆಲ್ಲ 2 ದೋಸೆ ತಿಂದ್ವಾ. ಹೊಟ್ಟೆ ಒಂಥರ ಭಾರ ಅನ್ನಿಸ್ತಂಗಿದೆ. ನಮ್ಮನೆಯವ್ರು ಅದೇ ಅಂತಿದ್ರು, ಮೀನಾಕ್ಷಿ ಭವನ್ ಥರಾನೇ ಇದೆ ದೋಸೆ ಅಂತ ಹೇಳ್ತಾಯಿದ್ರು. ಮುಸರೆ ಬಕೆಟ್ ಇಟ್ಟಿದ್ದೀನಿ, ದನ ಒಂದೊಂದು ಬಂದಿಲ್ಲ ಇವತ್ತು. ಪಂಪ್ ಆನ್ ಮಾಡಿಬಿಡ್ತೀಯ ಚಿನ್ನಿ ಅತ್ಲಾಗೆ, ಯಾಕೋ ಗಾಳಿ ಬರ್ತೈತೆ. ಇಲ್ಲೇ ಆಫ್ ಮಾಡೋಕ್ಕಾಗುತ್ತೆ. ನೀನು ಎಣ್ಣೆ ಹಚ್ಚೋತ್ತಿಗೆ ತುಂಬುತ್ತಾ, ಹಾಗೆ ಆಫ್ ಮಾಡೋಕ್ಕದು. ಕಟ್ಟೆ ತೊಳೆಯಲ್ಲ, ನಿನ್ನೆ ಕಟ್ಟೆ ತೊಳೆದಿದ್ದೀನ. ಹಾಗಾಗಿ ಇವರಿಬ್ಬರು ಗೇಟ್ ತೆಗೆದಕ್ಕೂ ಸಿಂಬ ಓಡೋಗಿದ್ದಾನೆ. ಅದು ನಿಂಗೆ ಮಾಡೋಕ್ಕೆ ಬರುತ್ತಾ ನೋಡು. ಜೋರಾಗಿ 2 ಸಲ ಎಳಿಬೇಕು. ಅದೇನೋ ಲೂಸ್ ಆಗಿಬಿಟ್ಟಿದೆ, ಸರಿನೇ ಆಗ್ತಿಲ್ಲ. ಆನ್ ಆಯ್ತಾ? ಒಂದೇ ಸಲಕ್ಕೆ ಆನ್ ಮಾಡಿದ್ದಾರೆ. ನೀರು ಬಟ್ಟೇನು ಕಾದಿರಲ್ಲ ಚಿನ್ನಿ. ಶ್ರೇಯುಗೆ ಅಕ್ಕ ಕೀ ಬಂಚ್ ತಂದಿದ್ದಾಳೆ. ಚಾಕ್ಲೇಟ್ ತಿನ್ಬರೇ. ಬಿಚ್ಚು ತೋರ್ಸ ಮಗ, ಅದನ್ನ ಬಿಚ್ಚು ತೋರ್ಸ. ಹಾಂ, ಏನು ಕೀ ಬಂಚಿನಿ? ಅದೇನೋ ಒಂದು ಗಂಟೆ ಥರದ್ದು ಬರುತ್ತಲ್ಲ, ಹಾಗೆ ಗಂಟೆ ಥರದ್ದು ಕೀ ಬಂಚು ಕೊಡ್ಬೇಕಂತಲ್ಲ ಯಾರಿಗಾರು. ಇದಲ್ಲ, ಇದ್ರ ಹಾಕಂತೀಯ? ಬೇಡ ಬಿಡು, ತಂಗೆ ಕೊಡ ಮಗ. ಬೇಕಾ ನಿಮ್ಗೆ? ಕೊಟ್ಟೆ ತೊಳಿ. ನೀನು ಸಣ್ಣ ಮಕ್ಕಳಂಗೆ ಚಾಕ್ಲೇಟ್ ತಿಂತೇವೆ. ನಾನು ಇವತ್ತೇ ತಿಂದಿರೋದು. ಕೂಸು ಅದು ನಮ್ಮನೆದು. ಹೋಯ್ತೆ ಮಗ.
ಬೇಡ ಮಗ ಸ್ಕೂಲಿಗೆ ಹೋಯ್ದ್ರೆ ಏನು ಮಾಡ್ತಾರೆ ಏನು ಮಾಡ್ತಾರೆ ನಮ್ಮ ಶ್ರೇಯು ಭಾಷೆ ಏನು ಗೊತ್ತಾ ಕದೀತಾರೆ ಅನ್ನೋದಕ್ಕೆ ದೇಬೋದು ಅಂತ ಅಲ್ಲಿ ಹಂಗೆ ಅಂತಾರಂತಪ್ಪ ನಂಗೆ ಗೊತ್ತಿಲ್ಲ. ಬೇಡ ಮಗ ಚಿನ್ನಿ ಅವನ ಅಲ್ಲಿ ಕಳ್ಸೋದ್ರೊಳಗೆ ನಾವೇ ಅಲ್ಲಿ ದೇಬಿ ಬಿಡೋಣ ಸುಮ್ಮನೆ ಗೊತ್ತಿಲ್ದಂಗೆ ಒಟ್ಟಿರ 150 100 ಚಿನ್ನಿ ಬಿರಿಯಾನಿ ಮಾಡೋ ಅಂತ ಹೇಳಿದ್ಲು. ಹಾಗಾಗಿ ಇವತ್ತು ನಾನು ಟೊಮೆಟೊ ಬಿರಿಯಾನಿನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನನಗೆ ದಮ್ ಬಿರಿಯಾನಿ ಮಾಡಿದ್ದೀನೇನೋ ಅನ್ನೋ ಥರನೇ ಆಗಿಬಿಟ್ಟಿತ್ತು. ಚಿನ್ನಿ ತರಕಾರಿನೆಲ್ಲ ಹೆಚ್ಚಿ ಇಟ್ಟಿದ್ಲು. ಆನಂತರ ಬಿರಿಯಾನಿ ಮಸಾಲ ಕೂಡ ಖಾಲಿ ಆಗಿಬಿಟ್ಟಿತ್ತು. ನಾನು ನೋಡೇ ಇಲ್ಲ, ಯಾಕಂದರೆ ಮಕ್ಕಳಿಲ್ದಾಗ ನಾನು ಬಿರಿಯಾನಿ ಏನು ಮಾಡೋದೇ ಇಲ್ಲಲ್ಲ. ಏನಾದರೂ ಯೂಸ್ ಮಾಡಿದ್ರೆ ಒಂಚೂರು ಗರಂ ಮಸಾಲ ಯೂಸ್ ಮಾಡ್ತೀನಿ ಅಷ್ಟೇ. ಆಮೇಲೆ ಚಿನ್ನಿನ ಅಂಗಡಿಗೆ ಕಳಿಸಿದ್ದೆ ಹೋಗಿ ತೊಗೊಬಾ ಅಂತ ಹೇಳಿ. ಇದು ತೇಜ್ ಸಿಕ್ಕರೆ ತೊಗೊಂಬಾ ಅಂದಿದ್ದೆ. ನನಗೆ ಯಾಕೋ ಗೊತ್ತಿಲ್ಲ, ತೇಜ್ ಬಿಟ್ಟು ಬೇರೆ ಯಾವುದು ಬಿರಿಯಾನಿ ಮಸಾಲ ಹಾಕಿದ್ರೂ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಯಾವಾಗಲೂ ಅದನ್ನೇ ಹಾಕೋದು. ಈರುಳ್ಳಿನ ಫುಲ್ಲು ಕೆಂಪಾಗೋ ತನಕ ಫ್ರೈ ಮಾಡಿದೆ. ಆಮೇಲೆ ಒಂದು 4 ಟೊಮೆಟೊ, ಸ್ವಲ್ಪ ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಿದ್ದೆ. ಅದನ್ನು ಇದು ಈರುಳ್ಳಿ ಎಲ್ಲ ಬೆಂದ ಮೇಲೆ ತರಕಾರಿ ಹಾಕಿ ಅದನ್ನು ಹಾಕಿ ಆನಂತರ ಒಂದು 2 ಚಮಚದಷ್ಟು ಮೊಸರು ಹಾಕಿದ್ದೆ. ಆಮೇಲೆ ಗರಂ ಮಸಾಲ ಹಾಕಿದ್ದೀನಿ, ಬಿರಿಯಾನಿ ಮಸಾಲ ಹಾಕಿದ್ದೀನಿ, ಪುದೀನ ಹಾಕಿದ್ದೀನಿ. ಅಕ್ಕಿನ ನಾನು ಈ ಥರ ತೊಳೆದು ಇಟ್ಟಿದ್ದೆ. ನಾನು ನೆನೆಸಿ ಇಡಲ್ಲ, ತಕ್ಷಣ ತೊಳೆದು ಹಾಗೇ ಹಾಕ್ತೀನಿ. ನೀರು ಕುದಿಬೇಕಿದ್ರೆ ಹಾಗೇ ಹಾಕ್ಬಿಡ್ತೀನಿ. ಮತ್ತು ಏನಂದರೆ ಇದಕ್ಕೆ ನೀರನ್ನು ಬಿಸಿ ನೀರನ್ನೇ ಹಾಕಬೇಕು, ತಣ್ಣೀರನ್ನು ಹಾಕಬೇಡಿ. ನೀವು ಬಿರಿಯಾನಿ ಅಥವಾ ಪಲಾವ್ ಯಾವುದೇ ಮಾಡಿರಿ ಆವಾಗ ಬಿಸಿ ನೀರನ್ನು ಹಾಕಿ, ಆವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ಅಂದರೆ ನಾನು ಕೆಟಲಲ್ಲಿ ಕಾಯಿಸಿ ಹಾಕೋದ್ರಿಂದ ಹಾಗೆ ಹೇಳಿದೆ. ನಾನು ಇವತ್ತೇನು ಮಾಡಿದ್ದೆ ಅಂದರೆ ಸ್ವಲ್ಪ ಮಸಾಲ ಎಲ್ಲ ಜಾಸ್ತಿ ಹಾಕಿದ್ದೆ. ಆಮೇಲೆ ನೀರನ್ನ 1 ಲೋಟಕ್ಕೆ 1.5 ಲೋಟದಷ್ಟು ನೀರು ಹಾಕಿದ್ದೆ. 2 ಹಾಕ್ತಾರೆ ಯೂಶ್ವಲಿ, 1.5 ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಮತ್ತು ಅಕ್ಕಿ ಕೂಡ ಅಷ್ಟೇ, ಅದು ಇದು ಬಾಸ್ಮತಿ ರೈಸು ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗೆ ಇದು ಈ ಥರ ಒನ್ ಪಾಟ್ ರೆಸಿಪಿ ಮಾಡಿದ್ದೀನಿ ಅಂತಲೇ ಅನ್ನಿಸ್ತಿರ್ಲಿಲ್ಲ. ಏನೋ ದಮ್ ಕಟ್ಟಿ ಬೇಯಿಸಿದ್ದೀನೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ನಾನು ಕೂಡ ಒಂದು ಬಿರಿಯಾನಿ ಹಂಡಿ ತೊಗೋಬೇಕು ಅಂತ ತುಂಬ ದಿನದ ಆಸೆ. ಆದರೆ ನನಗೆ ಈಗ ಯಾಕೋ ಗೊತ್ತಿಲ್ಲ, ಆ ದಮ್ ಬಿರಿಯಾನಿ ಮಾಡಬೇಕು ಅಂದರೆ ಇಷ್ಟನೇ ಆಗಲ್ಲ. ಯಾಕೋ ಏನೋ ಅದು ತುಂಬ ಟೈಮ್ ತೊಗೊಳುತ್ತೆ. ಪಾಪ ಚಿನ್ನಿ ಬಂದಾಗೆಲ್ಲ ಕೇಳ್ತಾಳೆ ಮಾಡಿಕೊಡು ಅಂತ ಹೇಳಿ. ನಾನೇ ಮಾಡೋದೇ ಇಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ಕೆಳಗಡೆ ಸೀದೋಗಿದೆಯೇನೋ ಅನ್ನೋ ಥರ ಅನ್ನಿಸ್ತು. ಅದಕ್ಕೆ ನಾನೇನು ಮಾಡಿದೆ, ಒಂದು ತಟ್ಟೆ ಒಳಗಡೆ ನೀರು ಹಾಕಿ ಅದನ್ನು ಇಟ್ಟಿದ್ದೀನಿ. ಆ ಘಮ ನೋಡಿ ಶ್ರೇಯು ಓಡಿ ಬಂದ, ಟೇಸ್ಟ್ ನೋಡ್ತೀನಿ ಕೊಡು ಅಂತ. ಅಷ್ಟೊತ್ತಿಗೆ ಚಿನ್ನಿ ಕೂಡ ಮೊಸರು ಬಜ್ಜಿನ ಮಾಡಿದ್ಲು. ಈಗ ಊಟದ ಸಮಯ, ನಮ್ಮ ಮನೆಯವರಿಗಾಗಿ ನಾವು ಕಾಯ್ತಾಯಿದ್ವಿ. ಶ್ರೇಯು ಊಟ ಮಾಡ್ತೀನಿ ಅಂದ, ಅವನಿಗೆ ನಾನು ಫಸ್ಟ್ ಹಾಕ್ಕೊಟ್ಟೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್.